ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಸಂಬಂಧಪಟ್ಟಂತಹ ಆಧಾರಗಳು ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ಆಧಾರಗಳಂದ್ರೆ ಏನು, ಅವು ಯಾಕೆ ಮುಖ್ಯ ಆಗ್ತದೆ, ಒಂದು ಇತಿಹಾಸ ರಚನೆಯಲ್ಲಿ ಅವುಗಳ ಪಾತ್ರವೇನು ಎನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಅವುಗಳಲ್ಲಿ ಈಗ ನಾವು ಆ ಆಧಾರಗಳಲ್ಲಿ ಎಷ್ಟು ವಿಧ ಅನ್ನೋದ್ರ ಬಗ್ಗೆ, ಅದರ ಪ್ರಕಾರಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ವಿಚಾರವನ್ನು ಮಾಡೋಣ. ನೋಡಿ, ಇತಿಹಾಸದ ಆಧಾರಗಳು ಅಂತೇಳಿ, ಇತಿಹಾಸಗಳ ಆಧಾರದ ರಚನೆಗೆ ಭಾಳಷ್ಟು ಆಧಾರಗಳು ಇತಿಹಾಸದ ಒಂದು ರಚನೆಗೆ ಭಾಳಷ್ಟು ಮುಖ್ಯ ಆಗ್ತವೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿದ್ರಿ. ಇಂಥ ಇತಿಹಾಸದ ಈ ಆಧಾರಗಳು, ಇದರಲ್ಲಿ 2 ವಿಧಗಳನ್ನು ನಾವು ಕಾಣಬಹುದು. ಒಂದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅನ್ನುವಂಥ 2 ವಿಧಗಳನ್ನು ಕಾಣ್ತವೆ. ಮತ್ತು ಈ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಈ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಬರ್ತದೆ, ಜನಪದ ಕಥೆಗಳು ಬರ್ತದೆ, ಐತಿಹ್ಯಗಳು ಬರ್ತವೆ. ನೋಡಿ, ಅದಕ್ಕೆಲ್ಲ ಒಂದೊಂದು ಉದಾಹರಣೆಗಳ ಫೋಟೋಗಳನ್ನು ಕೊಟ್ಟಿದ್ದಾರೆ. ಓಕೆ, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯಕ್ಕೆ. ಮತ್ತು ಇನ್ನು ಪುರಾತತ್ವ ಆಧಾರಗಳಲ್ಲಿ 4 ವಿಧಗಳನ್ನು ಕಾಣ್ತೇವೆ. 1ನೇದು ಸ್ಮಾರಕಗಳು, 2ನೇದು ನಾಣ್ಯಗಳು, 3ನೇದು ಶಾಸನಗಳು ಮತ್ತು ಇತರ ಅವಶೇಷಗಳು. ಇಷ್ಟು ವಿಧಗಳನ್ನು ನಾವು ಕಾಣಬಹುದಾಗ್ತದೆ. ಓಕೆ, ಪ್ರಕಾರಗಳನ್ನಾಗಿ ನೋಡ್ಬೋದಾಗ್ತದೆ. ಅದರಲ್ಲಿ ಮೊದಲನೇದು ನೋಡೋಣ. ಈಗ ಯಾವುದು ಮೊದಲನೇದು? ಲಿಖಿತ ಸಾಹಿತ್ಯ. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯದ ಬಗ್ಗೆ ನಾವೀಗ ನೋಡೋಣ. ಓಕೆ, ಏನಿದೆ ಲಿಖಿತ ಸಾಹಿತ್ಯ ಅಂತಂದರೆ? ನೋಡಿ, ಇಲ್ಲಿದೆ. ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಲಿಖಿತ ಸಾಹಿತ್ಯ. ಈ ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನು ಕಣ್ಮುಂದೆ ತರ್ತಕ್ಕಂಥ ಕೆಲಸಗಳನ್ನು ಮಾಡ್ತದೆ ಎನ್ನುವಂಥದ್ದು. ಲಿಖಿತ ಅಂದರೆ ಬರವಣಿಗೆಯಿಂದ ಬರೆಯಲ್ಪಟ್ಟದ್ದು ಅಂತ. ಎಲ್ಲದನ್ನು ಕೂಡ ಅಂದಿನ ಕಾಲದ ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ರೀತಿಯಿಂದಲೂ ಏನೇನು ಸಾಧನೆಗಳಾಗಿತ್ತು, ರಾಜರ ಒಂದು ಸಾಧನೆಗಳು, ಇವೆಲ್ಲವುಗಳನ್ನು ಕೂಡ ಪುಸ್ತಕದ ರೂಪದಲ್ಲಿ ಅದನ್ನು ಬರೆಯಲ್ಪಟ್ಟಿರ್ತಕ್ಕಂಥದ್ದು. ಅಂದರೆ ಅಂದಿನ ಕಾಲದ ಸಂಪೂರ್ಣ ವಿವರಗಳನ್ನು ಕಣ್ಮುಂದೆ ತರುವಂಥ ಕೆಲಸಗಳನ್ನು ಈ ಲಿಖಿತ ಸಾಹಿತ್ಯ ಮಾಡ್ತಾ ಬರ್ತದೆ ಅನ್ನುವಂಥದ್ದು ಕೂಡ. ಓಕೆ, ಸಾಹಿತ್ಯ ನೋಡಿ, ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದ ಕಾಲದಿಂದ ಪ್ರಚಲಿತದಲ್ಲಿದ್ದಂತಹ ಅನೇಕ ಸಂಗತಿಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತೆ. ನಾನು ಆಗಲೇ ಅದನ್ನೇ ಹೇಳಿದ್ದು, ಅಂದಿನ ಕಾಲದಲ್ಲಿ ಏನೇನು ನಡೆದಿತ್ತು, ರಾಜ್ಯದ ಸಾಂಸ್ಕೃತಿಕ, ರಾಜಕೀಯ, ಶೈಕ್ಷಣಿಕ ಸಾಧನೆಗಳೇನು, ಯುದ್ಧಗಳೇನು, ಯಾವ ರೀತಿ ಜಯ ಸಾಧಿಸಿದ್ರು, ಹೀಗೆ ನಾನಾ ರೀತಿಯ ವಿಚಾರಗಳನ್ನು ಕುರಿತು ಏನು ಮಾಡ್ತದೆ, ಲಿಖಿತ ಸಾಹಿತ್ಯದಲ್ಲಿ ಬರೆಯಲ್ಪಟ್ಟಿರ್ತವೆ. ಓಕೆ, ಅವುಗಳನ್ನು ನಮಗೆ ಪುಸ್ತಕದಲ್ಲಿ ಹುಡುಕಿದ್ರೆ ಸಿಗ್ತದೆ. ಅವುಗಳ ಆಗಿನ ಕಾಲದ ಎಲ್ಲ ವಿಚಾರಗಳ ಬಗ್ಗೆ, ಅಂದಿನ ಕಾಲದ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ದೊರಕಿಸ್ಕೊಡ್ತದೆ. ಓಕೆ, ಈ ಲಿಖಿತ ಸಾಹಿತ್ಯ ಅದರಲ್ಲಿ ನಮಗೆ ಅನೇಕ ವಿಧಗಳನ್ನು ಕಾಣ್ತೇವೆ. ಅದರಲ್ಲಿ ಮೊದಲನೇದು ದೇಶೀಯ ಸಾಹಿತ್ಯ ಅಂತ ಹೇಳಿದೆ. ಓಕೆ, ಅದರ 2 ವಿಧಗಳಂತ ಹೇಳಿದ್ನಲ್ಲ. ದೇಶೀಯ ಸಾಹಿತ್ಯ ಮತ್ತು ಇಲ್ಲಿದೆಲ್ಲ ಆಗಲೇ ನಾನು ನಿಮಗೆ ಲೀಸ್ಟ್ ತೋರಿಸಿದ್ದೆ. ನಾನು ನಿಮಗೆ ಓಕೆ ಲೀಸ್ಟ್ ತೋರಿಸಿದ್ದೀನಿ. ಸೊ ಅದರಲ್ಲಿ ಲಿಖಿತ ಸಾಹಿತ್ಯ ಮತ್ತು ಇಲ್ಲಿದೆ ನೋಡಿ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತಿದೆ. ಆ ಲಿಖಿತ ಸಾಹಿತ್ಯದಲ್ಲಿ 2 ವಿಧ, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಓಕೆ, ಸೊ ಆ ಒಂದು ದೇಶೀಯ ಸಾಹಿತ್ಯ ಅಂತಂದರೆ ಏನು ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಏನು ದೇಶೀಯ ಅಂದರೆ? ದೇಶೀಯ ಅಂದರೆ ನಮ್ಮ ದೇಶ ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ವಿವರ ನೋಡೋಣ. ಅಂದರೆ ಅರ್ಥ ಮಾಡ್ಕೋಬೇಕು. ಒಂದು ಮಾರ್ಕ್ಸ್ ಕೇಳ್ತಾರೆ ನೋಡಿ, ಭಾರತೀಯರಿಂದಲೇ ದೇಶೀಯ ಭಾಷೆಗಳಿಂದ ರಚನೆಯಾಗಿರುವಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಅಂದರೆ ಭಾರತೀಯ ಕವಿಗಳಿಂದ, ಅಥವಾ ರಾಜರಾಗಿರ್ಬೋದು ಅಥವಾ ಕವಿಗಳಾಗಿರ್ಬೋದು, ಅವರೆಲ್ಲರೂ ಭಾರತೀಯರಲ್ಲ, ಅಂತಹ ಭಾರತೀಯರಿಂದ ರಚನೆಯಾಗಿರುವಂತಹ ಅಂದರೆ ಬರೆಯಲ್ಪಟ್ಟಿರುವಂತಹ ಒಂದು ಸಾಹಿತ್ಯವನ್ನು ನಾವೇನು ಕರಿತೀವಿ? ಎಸ್, ವೆರಿ ಗುಡ್, ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅದು ನೋಡಿ, ಬೇರೆ ಬೇರೆ ಭಾಷೆಗಳಲ್ಲ, ಅದು ನಮ್ಮದೇ ದೇಶೀಯ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಂತ ನೋಡಿ. ಅದು ಸಂಸ್ಕೃತ ಭಾಷೆ ಆಗಿರ್ಬೋದು, ಪ್ರಾಕೃತ ಭಾಷೆ ಆಗಿರ್ಬೋದು, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ, ಹೀಗೆ ಇನ್ನೂ ಮುಂತಾದಂಥ ಹಲವಾರು ಭಾಷೆಗಳಲ್ಲಿ ರಚನೆ ಆಗಿರ್ತಕ್ಕಂತಹ ಒಂದು ಕೃತಿಗಳಿದ್ದಾವೆ. ಸೊ ಅವುಗಳೆಲ್ಲವುಗಳು ಕೂಡ ಏನಾಗ್ತವೆ, ನಮಗೆ ಇತಿಹಾಸ ರಚನೆಗೆ ಆಕರಗಳಾಗಿ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಓಕೆ, ದೇಶೀಯ ಸಾಹಿತ್ಯದ ಉದಾಹರಣೆ ನೋಡಿ, ಚಾಣಕ್ಯ ನೋಡ್ತಾ ಇದ್ದೀರಿ. ಓಕೆ, ಅವು ಯಾರ್ಯಾರು ಏನೇನು ಬರ್ದಿದೆ ಅಂತ ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಗಮನಿಸ್ಬೋದು. ಅಂದಿನ ಕಾಲದ ಎಲ್ಲ ಒಂದು ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ರಾಜನ ಗತಾಸಪ್ತಶತಿ ಆಗಿರ್ಬೋದು,
ಆಮೇಲೆ ವಿಶಾಖದತ್ತನ ಮುದ್ದಾರ ರಾಕ್ಷಸ ಆಗಿರ್ಬೋದು. ಇವೆಲ್ಲವುಗಳು ಅದಕ್ಕೆ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ, ದೇಶೀಯ ಸಾಹಿತ್ಯ ಅಂದ್ರೇನು, ಉದಾಹರಣೆಯನ್ನು ಕೊಡಿ, ಯಾರ್ದಾದ್ರೂ ಉದಾಹರಣೆ ಕೊಡಿ ಅಂದರೆ ಇವನ್ನೆಲ್ಲ ಬರೀಬೇಕು ನೋಡಿ. ಇವೆಲ್ಲ ಪುಸ್ತಕಗಳು ಭಾರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ವಿಶಾಖದತ್ತನ ಮುದ್ದಾರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತೆ, ಹಾಗೂ ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಿ, ಆಮೇಲೆ ಚಾಂದ್ ಬರ್ದಾಯಿ ಎನ್ನುವಂಥ ಕವಿ ಬರೆದಿರ್ತಕ್ಕಂಥ ಪೃಥ್ವಿರಾಜ ರಾಸೋ, ಆಮೇಲೆ ನೆಕ್ಸ್ಟ್ ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯಗಳು, ಇನ್ನು ಮುಂತಾದಂಥವುಗಳು ಎಲ್ಲವುಗಳು ಇವಷ್ಟು ಕೂಡ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗೆ ನಮಗೆ ಮಾಹಿತಿಯನ್ನು ಕೊಡ್ತವೆ. ಈಗ ನೆಕ್ಸ್ಟ್ ಅದರ ಒಂದು ಆಪೋಸಿಟ್ ಯಾವುದು, ವಿದೇಶೀಯ ಸಾಹಿತ್ಯ. ಅದನ್ನು ನೀವು ಹೇಳ್ಬಿಡ್ತೀರಿ. ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದ ಕವಿಗಳು ಅಥವಾ ನಮ್ಮ ದೇಶಿಗರು ನಮ್ಮದೇ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರುವಂಥ ಸಾಹಿತ್ಯ. ಹಾಗಾದರೆ ವಿದೇಶಿ ಸಾಹಿತ್ಯ ಅಂದ್ರೇನು? ಎಸ್, ವೆರಿ ಗುಡ್. ಅಂದರೆ ಬೇರೆ ದೇಶದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳು ಇಲ್ಲಿರ್ತಕ್ಕಂತಹ ಅನುಭವಗಳನ್ನು ಬರೆಯಲ್ಪಟ್ಟಿರ್ತಕ್ಕಂಥದ್ದು. ಬಟ್ ಇವೆರಡೂ ಕೂಡ ಲಿಖಿತ ರೂಪದಲ್ಲೇ ಇರ್ತವೆ. ಅದು ಯಾಕೆಂದರೆ ಲಿಖಿತ ಸಾಹಿತ್ಯದಲ್ಲಿ ಬರುವಂಥ ಎರಡು ವಿಧಗಳು ಅಲ್ವಾ. ಎರಡೂ ಲಿಖಿತ ರೂಪದಲ್ಲಿ ಇರ್ತದೆ. ಅದರಲ್ಲಿ ದೇಶೀಯ ಅಂದರೆ ನಮ್ಮ ಭಾಷೆಯಿಂದ ಬರೆದಿರ್ತಕ್ಕಂಥದ್ದು, ನಮ್ಮ ದೇಶಿಗರು ಕೂಡ ಬರೆದಿರ್ತಕ್ಕಂಥದ್ದು. ವಿದೇಶೀಯ ಸಾಹಿತ್ಯ ಅಂತಂದರೆ ಇಲ್ಲಿದ್ದಾನೆ, ವಿದೇಶಿಗಳಿಂದ ಭಾರತಕ್ಕೆ ಬಂದಂಥ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಅಂದರೆ ಸಂಸ್ಥೆಗಳು. ಓಕೆ. ಆಮೇಲೆ ಮೊದಲಾದಂಥವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ದಾಖಲಿಸುತ್ತಾರೆ. ಅವನ್ನೇ ನಾವೇನು ಕರಿತೀವಿ, ವಿದೇಶೀಯ ಸಾಹಿತ್ಯ ಅಂತೇಳಿ ನಾವು ಅದನ್ನು ಕರಿತೇವೆ. ಓಕೆ, ಅವುಗಳನ್ನು ನಾವು ವಿದೇಶೀಯ ಸಾಹಿತ್ಯ ಅಂತೇಳಿ ನಾವನ್ನ ಕರಿತೇವೆ. ವಿದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳನ್ನು ನೋಡೋಣ, ಯಾರ್ಯಾರು ಬರೆದಿದ್ದಾರೆ ಅಂತ ನಾವೀಗ ನೋಡೋಣ. ನೋಡಿ, ಪಾಯಿಯಾನ್ ಬರೆದಿರ್ತಕ್ಕಂಥ ನೋಡಿ, ಅಲ್ಲಿ ಹೇಳಿ ತೋರಿಸ್ತೀನಿ ನೋಡಿ. ಮೆಗಾಸ್ತಾನಿಸನ ಇಂಡಿಕಲ್, ವೆರಿ ಇಂಪಾರ್ಟೆಂಟ್, ತುಂಬ ಭಾಳಷ್ಟು ಮುಖ್ಯವಾದಂಥ ಪುಸ್ತಕ ಇದು ಒಬ್ಬ ಪ್ರವಾಸಿಗಳನ್ನು. ಎರಡನೇದು ಪಾಯಿಯಾನ್ನ ಗೋಕೋಕಿ, ಮೂರನೇದು ಯುಎನ್ಎಸ್ಸಾಂಗನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಪರಿಷ್ಠಾನ ತಾರೀಖ್ಯ ಪರಿಷ್ಠಾ, ಬಾಬರ್ ಬರೆದಿರ್ತಕ್ಕಂತಹ ತುಜ್ ಕಿ ಬಾಬರಿ. ಸೊ ಇಷ್ಟು ಒಂದು ಪುಸ್ತಕಗಳನ್ನು ಇವರೆಲ್ಲ ಬರೆದಿರ್ತಕ್ಕಂಥದ್ದು ಅಷ್ಟು ಕೂಡ ನಾವು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಯನ್ನು ಕೊಡ್ಬೋದು. ವಿದೇಶಿಯ ಸಾಹಿತ್ಯ ಅಂದರೆ ಅಂತ ಕೇಳ್ತಾರೆ, ಅದಕ್ಕೆ ಉದಾಹರಣೆಗಳು ಕೇಳಿದ್ರೆ ಇವನು ಬರೀಬೇಕು, ನೆನ್ಪಿಟ್ಕೋಬೇಕು. ಓಕೆ. ಸೊ ನೆಕ್ಸ್ಟ್ ನಾವು ಈ ಲಿಖಿತ ಸಾಹಿತ್ಯ ಇವೆಲ್ಲಿ ನೋಡಿ, ಈ ಲಿಖಿತ ಸಾಹಿತ್ಯದಲ್ಲಿ ನೋಡಿ, ಇವುಗಳಲ್ಲಿಯೂ ಕೂಡ ನೆನ್ಪಿಟ್ಕೋಬೇಕು. ಈ ವಿದೇಶಿ ಸಾಹಿತ್ಯದಲ್ಲಿಯೂ ಕೂಡ ಆಯಾ ಕಾಲಘಟ್ಟದಲ್ಲಿನ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ, ಆರ್ಥಿಕ, ಆಡಳಿತ ಇನ್ನು ಮುಂತಾದಂಥ ಎಲ್ಲ ಅಂಶಗಳನ್ನು ಕೂಡ ಅವರು ಕೂಡ ಬಿಂಬಿಸಿರ್ತಾರೆ. ಅವರು ಕೂಡ ಅನುಭವ ಬಂದು ತಿಳ್ಕೊಂಡಿರ್ತಕ್ಕಂಥ ಅಂಶಗಳನ್ನು ಪುಸ್ತಕಗಳಲ್ಲಿ ತಿಳಿಸಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ನೋಡಿ, ವಿಶೇಷ ಏನಪ್ಪ ಅಂದರೆ ದೇಶೀಯ ಸಾಹಿತ್ಯಗಳಲ್ಲಿ ಅತಿಶಯೋಕ್ತಿ ಇರುತ್ತದೆ, ಉತ್ಪ್ರೇಕ್ಷೆ ಇರುತ್ತೆ, ಸ್ವಾಮಿ ನಿಷ್ಠೆ ಅಂಶಗಳು ತೀವ್ರವಾಗಿ ನಮ್ಗೆ ಕಂಡು ಬರ್ತವೆ. ಯಾಕೆಂದರೆ ಅವರು ಇದೇ ದೇಶದವರಾಗಿದ್ದರಿಂದ, ಅವರು ರಾಜನ ಬಗ್ಗೆ ತುಂಬಾ ಅಭಿಮಾನವನ್ನು ಒಳಗೊಂಡಿದ್ದರಿಂದ, ಆ ನಾಡು ನುಡಿ ಅವುಗಳ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರೋದ್ರಿಂದ ಅವರು ಉತ್ಪ್ರೇಕ್ಷೆ ಅಂದರೆ ಹೊಗಳಿ ಬರೀತಾರೆ, ತುಂಬ ಹೊಗಳಿ ಬರೀತಕ್ಕಂಥದ್ದು, ಇನ್ನೂ ಜಾಸ್ತಿ ಅನುಭವಗಳನ್ನ ಅದರಲ್ಲಿ ತುಂಬತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಓಕೆ. ಆದರೆ ಈ ವಿದೇಶೀಯ ಸಾಹಿತ್ಯಗಳಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದಾಗಿ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗ್ತವೆ. ಇವುಗಳು ಲಿಖಿತ ಸಾಹಿತ್ಯದ ನ್ಯೂನ್ಯತೆಗಳಾಗಿ ನಮಗೆ ಕಂಡು ಬರ್ತವೆ. ಈಗ ನೋಡಿ, ಅವ್ರು ಎಲ್ಲಿಂದನೋ ಬಂದಿರತಕ್ಕಂಥದ್ದು, ಇಲ್ಲಿನ ಕೆಲವೊಂದು ಸ್ಥಳೀಯವಾಗಿ ಬರಿಬೇಕಾದಾಗ ಅವರಿಗೆ ಆ ಜಾಗದ ಬಗ್ಗೆ ಅಷ್ಟಾಗಿ ಅರಿವು ಇರೋದಿಲ್ಲ, ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡಿರೋದಿಲ್ಲ. ಅವ್ರು ಎಷ್ಟು ತಿಳ್ಕೊಂಡಿರ್ತಾರೋ ಅಷ್ಟನ್ನೇ ಒಂದೊಂದು ಸರಿ ಅವರು ರಚನೆ ಮಾಡೋದ್ರಿಂದ ಅಷ್ಟಾಗಿ ನಮಗೆ ಸಂಪೂರ್ಣವಾದಂತಹ ವಿಷಯಗಳು ಸಿಗುವಂಥದ್ದು ಬಹಳಷ್ಟು ಕಷ್ಟ ಆಗ್ತದೆ. ತಪ್ಪುಗಳು ಒಮ್ಮೊಮ್ಮೆ ಅವರು ತಿಳ್ಕೊಂಡಿರ್ತಕ್ಕಂಥದ್ದೇ ತಪ್ಪಾಗಿರ್ಬೋದು. ಓಕೆ. ಅಂತಹ ಸಣ್ಣ ಪುಟ್ಟ ತಪ್ಪುಗಳು ಆಗುವಂತಹ ಚಾನ್ಸಸ್ ಇದರಲ್ಲಿ ಜಾಸ್ತಿ ಇರ್ತದೆ. ಅದರಲ್ಲಿ ವಿದೇಶೀಯ ಸಾಹಿತ್ಯಗಳಲ್ಲಿ ಬರೆದಿರ್ತಕ್ಕಂಥದ್ರಲ್ಲಿ. ಓಕೆ. ಸೊ ಅದು ಒಂದು ಸಣ್ಣ ಒಂದು ಸಮಸ್ಯೆ, ನ್ಯೂನ್ಯತೆಗಳು, ತಪ್ಪುಗಳಾಗಿ ನಮಗೆ ಇಲ್ಲಿ ಕಂಡು ಬರ್ತವೆ ವಿದೇಶೀಯ ಸಾಹಿತ್ಯಗಳಲ್ಲಿ. ಓಕೆ. ಈ ನೆಕ್ಸ್ಟ್ ಮೌಖಿಕ ಸಾಹಿತ್ಯ ಅಂದರೆ ಏನು ಅನ್ನೋಂಥದ್ದು ನೋಡ್ಬೇಕು. ಮೌಖಿಕ ಸಾಹಿತ್ಯ ಅಂತಂದರೆ ನೀವು ನೆನ್ಪಿಟ್ಕೊಂಡು, ಮೌಖಿಕ ಅಂದ್ರೆ ಮಾತು. ಇಲ್ಲಿ ನೋಡ್ತಾ ಇದ್ದೀರಿ ಪಕ್ಕದಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಮಾತಾಡ್ತಾ ಇರ್ತಕ್ಕಂಥ ಚಿತ್ರಗಳು ನೋಡ್ತಾ ಇದ್ದೀರಿ. ಮೌಖಿಕ ಸಾಹಿತ್ಯ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವಂಥ ಕತೆ, ಲಾವಣಿ, ಐತಿಹ್ಯ, ಜನಪದ ಗೀತೆ ಇನ್ನು ಮುಂತಾದವುಗಳೆಲ್ಲವುಗಳು ಕೂಡ ಏನಾಗ್ತವೆ ಇಲ್ಲಿ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿ ನಮಗೆ ಕಂಡು ಬರ್ತವೆ. ಓಕೆ. ಎಸ್, ಇವನು ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೇವೆ. ಅಂದರೆ ಅನಾದಿ ಕಾಲದಿಂದಲೂ ಕೂಡ ಮಾನವರು ತಮ್ಮ ಅನುಭವಗಳನ್ನು, ನೆನಪುಗಳನ್ನು, ಒಂದು ವಿಚಾರಗಳನ್ನು
ಅವ್ರೇನು ಮಾಡ್ತಿದ್ರು ತಮ್ಮ ಫೀಲಿಂಗ್ಸ್ ಅಂತ ಏನು ಕರಿತೀವಲ್ಲೋ ಅವುಗಳೆಲ್ಲವನ್ನು ಕೂಡ ಹಾಡುಗಳಲ್ಲಿ ಕಟ್ತಾ ಇದ್ರು. ಕಥೆಗಳನ್ನು, ಲಾವಣಿಗಳನ್ನು, ಇವೆಲ್ಲವುಗಳನ್ನು ರೂಪಗಳಲ್ಲಿ ಅವ್ರೇನು ಮಾಡ್ತಿದ್ರು, ಮೌಖಿಕವಾಗಿ ಒಬ್ಬರಿಂದ ಒಬ್ರಿಗೆ ಏನು ಮಾಡ್ತಾ ಬಂದರು, ತಿಳಿಸ್ತಾ ಬಂದರು. ಅವನ್ನ ನಾವೇನು ಕರಿತೀವಿ, ಮೌಖಿಕ ಸಾಹಿತ್ಯ ಅಂತ ಕರಿತೇವೆ. ಓಕೆ, ಅಂಥವನ್ನ ನಾವು ಮೌಖಿಕ ಸಾಹಿತ್ಯ ಕರಿತೀವಿ. ಇವು ಕೂಡ ಇತಿಹಾಸ ರಚನೆಯಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ಕೊಳ್ತವೆ. ಓಕೆ, ಸೊ ಅದೇ ರೀತಿಯಾಗಿ ನೋಡಿ, ಉದಾಹರಣೆ ಜನಪದರು ಸ್ಥಳೀಯ ವಿಚಾರ ನೋಡಿ, ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ಹಾಡಿರ್ತಕ್ಕಂಥದ್ದು ನೋಡಿ. ಎಷ್ಟೋ ಇವತ್ತು ಕುಮಾರರಾಮನ ಚರಿತೆ ಇರ್ಬೋದು, ಇವೆಲ್ಲವುಗಳು ಕೂಡ ಅಲ್ಲಿನ ರಾಜನಾಸ ಬಗ್ಗೆ ಅವರಿಗೆ ಕಟ್ಟಿ ಹೊಗಳಿರುವ ಹಾಡುಗಳು ಕೂಡ ಇರ್ತಾವೆ. ಕೆಲವು ಲಿಖಿತ ರೂಪದಲ್ಲಿ ಸಿಗ್ತವೆ ಅಂತ, ಆಗಲೇ ಅವು ಲಿಖಿತ ಸಾಹಿತ್ಯಕ್ಕೆ ಸಂಬಂಧಪಡ್ತವೆ. ಇವೆಲ್ಲಗಳು ಮೌಖಿಕ ಸಾಹಿತ್ಯಕ್ಕೆ ಸಂಬಂಧಪಡ್ತವೆ. ಮೌಖಿಕ ಅಂದ್ರೆ ಬರೀ ಹಾಗೇನೆ ಹೇಳಿರ್ತದೆ, ಇದಕ್ಕೆ ಲಿಖಿತ ರೂಪ ಇರುವಂಥದ್ದಲ್ಲ. ಕುಮಾರರಾಮ ನೋಡಿ, ಉದಾಹರಣೆ ಆಗಲೇ ಹೇಳಿದೆ, ಕುಮಾರರಾಮ ಚರಿತೆ ಇರ್ಬೋದು, ಚಿತ್ರದುರ್ಗದ ನಾಯಕರ ಬಗ್ಗೆ ಎಷ್ಟೋ ಒಂದು ಲಾವಣಿಗಳು, ಕಥೆಗಳು, ಹಾಡುಗಳು ಇದಾವೆ. ಕೆಂಪೇಗೌಡರಾಗಿರ್ಬೋದು, ಟಿಪ್ಪು ಸುಲ್ತಾನರ ಬಗ್ಗೆ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್, ಇನ್ನು ಮುಂತಾದವರ ಬಗ್ಗೆ ಲಾವಣಿಗಳನ್ನ ಕಟ್ಟಿ ಹೋಗಿರ್ತಕ್ಕಂಥದ್ದನ್ನ ಗಮನಿಸೋದು. ಇವೆಲ್ಲವುಗಳು ಕೂಡ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿ ನಮಗೆ ಕಂಡು ಬರ್ತವೆ. ಓಕೆ, ಇಲ್ಲಿ ಒಂದು ವಿಚಾರ ಮಾಡ್ಬೇಕು, ಅದರಲ್ಲಿ ಐತಿಹ್ಯ ಅಂತ ಪದವನ್ನು ಬಳಕೆ ಮಾಡಿದ್ರು. ಐತಿಹ್ಯ ಅಂತಂದ್ರೆ ಸ್ಥಳ ಪುರಾಣಗಳು ಅಂತೇಳಿ, ಅಂದ್ರೆ ಪ್ರತಿಯೊಂದು ಊರಿಗೂ ಕೂಡ ಅದರದೇ ಆದಂಥ ಒಂದು ಸ್ಥಳ ಪುರಾಣ. ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಊರು ಅಂತಂದ್ರೆ ಉದಾಹರಣೆಗೆ ಚಿತ್ರದುರ್ಗ, ಅದಕ್ಕೆ ಯಾಕೆ ಚಿತ್ರದುರ್ಗ ಅಂತ ಹೆಸರು ಬಂತು, ಅದಕ್ಕೊಂದು ಕಥಲ್ಲ, ಒಂದು ಹಿನ್ನೆಲೆ ಇರ್ತದೆ. ಅವುಗಳಿಂದ ನಾವು ಐತಿಹ್ಯ ಅಂತ ಕರಿತೀವಿ. ಅಂದ್ರೆ ಇತಿಹಾಸದ ಅಲ್ಲಿನ ಒಂದು ಸ್ಥಳದ ರಚನೆಗೆ, ಸ್ಥಳ ಉಟ್ಕೊಳ್ಳಿಕ್ಕೆ ಕಾರಣ ಏನು, ಯಾವ ರೀತಿ ಉಟ್ಕೊಳ್ತು ಅನ್ನುವಂಥದ್ದು. ಓಕೆ, ಶ್ರವಣ ಬೆಳಗಳು, ಅದು ಯಾಕೆ ಕರಿತೀವಿ. ಸೊ ಹೀಗೆ ನಾನಾ ರೀತಿಯ ಅಲ್ಲಿನ ಹಿನ್ನೆಲೆಗಳಿರ್ತದೆ, ಕಥೆಗಳಿರ್ತದೆ, ಅವನ್ನೇ ನಾವು ಐತಿಹ್ಯ ಅಂತೇಳಿ ನಾವು ಅದನ್ನು ಕರಿತೇವೆ. ಉದಾಹರಣೆ ಇಲ್ಲಿ ಹೇಳಿದ್ದೇನೆ, ಶ್ರವಣ ಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳ ಹೆಸರಿನ ಹಿಂದೆ ಹಲವಾರು ಏನಿರ್ತವೆ, ಐತಿಹ್ಯಗಳು ಇರ್ತವೆ. ಹಾಗೆಯೇ ಪ್ರತಿಯೊಂದು ಹಳ್ಳಿ ನಗರಗಳ ಹಿಂದೆಯೂ ಕೂಡ ಐತಿಹ್ಯವಿರ್ತದೆ. ಸೊ ಹೀಗೆ ಉದಾಹರಣೆ ಸಿರಿಗೆರೆ, ಇಲ್ಲಿ ಯಾಕೆ ಬಂದ ಹೆಸರು, ಯಾಕೆ ಸಿರಿಗೆರೆ ಅಂತ ಕರಿತೀವಿ. ಹೀಗೆ ನಾನಾ ಥರದ ಒಂದು ಹಿನ್ನೆಲೆಗಳು ಇರ್ತದೆ. ಓಕೆ, ನೆಕ್ಸ್ಟು ಎರಡನೇ ಭಾಗದಲ್ಲಿ ಪುರಾತತ್ವ ಆಧಾರಗಳನ್ನು ನೋಡೋಣ. ಇಷ್ಟು ನಮಗೆ ಸಾಹಿತ್ಯಿಕ ಆಧಾರಗಳನ್ನು ನೋಡಿದ್ವಿ. ಈಗ ನಾವು ಪುರಾತತ್ವ ಆಧಾರಗಳ ಬಗ್ಗೆ ನೋಡೋಣ. ಪುರಾತತ್ವ ಆಧಾರಗಳಲ್ಲಿ 4 ವಿಧ ಅಂತ ಹೇಳಿದೆ. ಒಂದು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು ಅಂತ ಹೇಳಿದ್ದೆ. ಓಕೆ, ಅದರಲ್ಲಿ ಮೊದಲನೇದು ಪುರಾತತ್ವ ಆಧಾರ. ಫಸ್ಟ್ ಪುರಾತತ್ವ ಆಧಾರಗಳು ಅಂತಂದ್ರೆ ಏನಂತ ತಿಳ್ಕೊಬೇಕು. ನೋಡಿ, ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರ ಅಲ್ಲ, ಭೂಗರ್ಭದಲ್ಲಿಯೂ ಕೂಡ ಏನಾಗಿರ್ತಾವೆ, ಅವು ಕಂಡು ಬರ್ತವೆ ಅನ್ನುವಂಥದ್ದು ಕೂಡ. ಅಂದ್ರೆ ಭೂಮಿಯ ಒಳಗಿರುವಂಥ ಅವಶೇಷಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಭೂಮಿ ಮೇಲೆ ಅಷ್ಟೇ ಸಿಗುವಂಥದ್ದು ಅಷ್ಟೇ ಬರೆಯುವಂಥದ್ದಲ್ಲ. ಭೂಮಿಯ ಒಳಭಾಗದಲ್ಲಿ ಇಷ್ಟು ಗೊತ್ತು ನೋಡಿ, ಏನೋ ಗುಂಡಿ ಗಿಬೇಕಾರೆ ಒಂದು ವಿಗ್ರಹ ಸಿಕ್ತಂತೆ, ನಾಣ್ಯಗಳು ಸಿಕ್ತಂತೆ, ತಲೆಬೋರ್ಡ್ಗಳು ಸಿಕ್ತಂತೆ, ಈಗೇನೋ ನೋಡ್ತಾ ಇರ್ತೀರಿ, ಸಿನಿಮಾ ಇದು ನೀವು ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀರಿ. ಅದಕ್ಕೆ ಕಾರಣ, ಅದಕ್ಕೆ ಹೇಳ್ತಕ್ಕಂಥದ್ದು ಭೂಮಿಯ ಮೇಲ್ಭಾಗದಲ್ಲಿ ಅಷ್ಟೇ ಇರುವಂಥದ್ದಲ್ಲ, ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮತ್ತು ಭೂಮಿಯ ಗರ್ಭದಲ್ಲಿ ಅಂದರೆ ಒಳಭಾಗದಲ್ಲಿರ್ತಕ್ಕಂಥ ಅವಶೇಷಗಳನ್ನ ಇವತ್ತೇನ್ ಮಾಡ್ತಿದ್ದಾರೆ, ಟೆಕ್ನಾಲಜಿ ಮುಂದುವರೆದ್ರಿಂದ ವೈಜ್ಞಾನಿಕವಾದಂತಹ ವಿಧಾನಗಳನ್ನ ಅಳವಡಿಸಿಕೊಂಡು ಅದನ್ನ ಅಗಿಯುವಂಥ ಕೆಲಸಗಳನ್ನ ಮಾಡ್ತಾರೆ. ಅಗಿಯುವಂಥ ಕೆಲಸಗಳನ್ನ ಮಾಡಿ ಅಲ್ಲಿರ್ತಕ್ಕಂಥ ಕೆಲವೊಂದು ಆಧಾರಗಳನ್ನ ಏನ್ ಮಾಡ್ತಾರೆ, ಹೊರತೆಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವೇನ್ ಕರಿತೀವಿ, ಇಂಥ ಕ್ರಿಯೆಯನ್ನ ಉತ್ಖನನ ಅಂತ ಕರಿತೇವೆ. ವೆರಿ ಇಂಪಾರ್ಟೆಂಟ್, ಒಂದು ಮರ್ಸಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಅಂದ್ರೆ ಭೂಮಿಯ ಒಳಗಿರುವಂತಹ, ಅಂದ್ರೆ ಹೊರಗಿರುವುದರ ಜೊತೆಗೆ ಅದು ಹೊರಗಿರೋದು ಕಾಮನ್ ಸಿಗ್ತದಲ್ವಾ. ಸೊ ಹಂಗೆ ಒಳಗಿನ ಬಗ್ಗೆ ಮಾತಾಡ್ತೀವಿ. ಭೂಮಿಯ ಒಳಗಿರುವಂತಹ ಅವಶೇಷಗಳನ್ನು ವೈಜ್ಞಾನಿಕವಾದಂತಹ ಒಂದು ವಿಧಾನಗಳನ್ನು ಅಳವಡಿಸಿಕೊಂಡು ಸೊ ಅದನ್ನು ಹೊರತೆಗೆಯುವಂತಹ ಒಂದು ಕ್ರಿಯೆಯನ್ನು ಏನು ಕರಿತೀವಿ, ಉತ್ಖನನ ಅಂತೇಳಿ ನಾವು ಕರಿತೀವಿ. ನೆನ್ಪಿಟ್ಕೋಬೇಕು. ಓಕೆ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಉತ್ಖನನದ ಫಲವಾಗಿ ಇವತ್ತು ಹರಪ್ಪ ನಾಗರಿಕತೆ ಬಗ್ಗೆ ನೀವು ಕೇಳಿದ್ದೀರಿ. ಅದು ಉತ್ಖನನ ಮಾಡಿದ್ರಿಂದನೇ ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಒಂದು ನಾಗರಿಕತೆ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗಿರೋದು. ಇಲ್ಲಾಂದ್ರೆ ನಮ್ಗೆ ಸಿಗ್ತಾ ಇರಲಿಲ್ಲ. ಹಾಗೆ ನೋಡಿ, ಹರಪ್ಪ ನಾಗರಿಕತೆ ಉಟ್ಕೊಂಡಿದೆ ಈ ಉತ್ಖನನದ ಒಂದು ಫಲವಾಗಿ ಅಂತೇಳಿ ನಾವು ಕರಿತೇವೆ. ನೋಡಿ, ಉತ್ಖನನ ಸಂದರ್ಭದಲ್ಲಿ ಈ ಬೇಕಾದಷ್ಟು ನಮಗೆ ಆಧಾರಗಳು ಸಿಗ್ತವೆ. ಒಂದು ಕಟ್ಟಡಗಳ ಅವಶೇಷಗಳಿರ್ಬೋದು, ಶಾಸನಗಳು, ನಾಣ್ಯಗಳು, ಮಡಿಕೆ ಚೂರುಗಳು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ, ಇನ್ನೂ ಮುಂತಾದಂತಹ ಅನೇಕ ಅಂಶಗಳು ನಮಗೆ ಇಂಥ ಸಮಯದಲ್ಲಿ ಸಿಗ್ತವೆ. ಇವುಗಳನ್ನು ವೈಜ್ಞಾನಿಕ ಮಾರ್ಗಗಳನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ವಿಶ್ಲೇಷಿಸ್ತಾರೆ. ಇದು ಯಾವ ಕಾಲದ್ದು, ಏನು ಇದು ಬಂಗಾರದ್ದು, ಬೆಳ್ಳಿದೋ, ಯಾವ ಲೋಹನ ಬಳಸಿದ್ದಾರೆ, ಇದು ಯಾವ ಕಾಲದ್ದು, ಇದು ಯಾವ ರಾಜ ಬರ್ಸ್ದ. ಸೊ ಹೀಗೆ ನಾನಾ ರೀತಿಯ ವಿಶ್ಲೇಷಣೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಓಕೆ, ಇದರಲ್ಲಿ ಉತ್ಖನನ ಸಿಕ್ಕ ಮೇಲೆ. ಓಕೆ, ಇಲ್ಲಿ ಮೊದಲನೇದಾಗಿ ನೋಡಿ,
ಅದರಲ್ಲಿ ಶಾಸನಗಳು ಅಂತೇಳಿ ಆಗಲಿ 4 ಇದೆ. ಅದರಲ್ಲಿ ಮೊದಲನೇದು ಅದು ಶಾಸನಗಳು ಅಂತಿದೆ. ಅದು ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಮುಂದುವರ್ಸೋಣ. ಮತ್ತೆ ಇಲ್ಲಿಗೆ ಈ ತರಗತಿನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.